How can Big Boss happen without characters or personalities? Tell me. ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ದರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೆತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡೆಯುತ್ತಾ? ಆಗಲ್ಲ. ಸಿ, ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ. ಓನ್ಲಿ ಥಿಂಗ್ ಐ ಓನ್ಲಿ ರಿಕ್ವೆಸ್ಟ್ ದೆಮ್ ಇಸ್ ಹ್ಯಾವ್ ಅ ಕ್ಲಾರಿಟಿ. ದಟ್ಸ್ ಆಲ್. ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ, ಏನಕ್ಕೆ ಕಳಿಸ್ತಾ ಇದ್ದೀರಿ, ಆ ಕ್ಲಾರಿಟಿ ಬೇಕು. ಅದಿಲ್ಲ ಅಂದರೆ ಏನಾಗುತ್ತೆ, ಅನಾವಶ್ಯಕ ಒಂದು ಶೋ ನಡೆಸೋದಕ್ಕೆಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ. ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಬಿಕಾಸ್ ಏನಾಗುತ್ತೆ, ಸಮ್ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು. ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ, ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್? ಏನಾಗುತ್ತೆ ಇಲ್ಲಿ, ಇವಾಗ ಬಿಗ್ ಬಾಸಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು, ಬುದ್ಧಿವಂತರು, ಅತಿ ಬುದ್ಧಿವಂತರು. ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು. ಅತಿ ಬುದ್ಧಿವಂತರು ಏನು ಮಾಡ್ತಾರೆ, ಬುದ್ಧಿವಂತರನ್ನ ಹೆಂಗೆ ಸೈಡಿಗೆ ಹಾಕಬೇಕು ಅಂತ ಗೊತ್ತಿರುತ್ತೆ. ಸೊ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ. ಐ ಥಿಂಕ್ ಇಟ್ಸ್ ಬಿಕಮ್ಸ್ ಅ ಲಿಟಲ್ ಟೀಡಿಯಸ್ ಫಾರ್ ಮಿ. ಕರೆಕ್ಟ್. ಅದು ಒಂದು ಪರ್ಸ್ನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಆಸ್ ಅ ಕಂಡೀಷನ್. ನಾನು ಯಾವತ್ತೂ ಹೇಳಿಲ್ಲ. ಒಂದು 2-3 ಪತ್ರಿಕಾಗೋಷ್ಠಿ ಹಿಂದೆಗಡೆ, ಒಂದು 2 ವರ್ಷ 3 ವರ್ಷದ ಹಿಂದೆಗಡೆ ಏನೋ ಗೊತ್ತಿಲ್ಲ, ಒಬ್ಬರು ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗಿ ಪ್ರಶ್ನೆ ಕೇಳಿದ್ದೆ ನಾನು. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ, ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯಿತು. ಹಾಗಿರ್ಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ರು ಒಳಗೆ ಹೋಗಬಾರ್ದು, ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ. ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ as long as they have a clarity why they are casting them. I think it's okay for me. I will handle. That's not the point. ಅದನ್ನು ನಾನು ಲೆಟ್ ಮೀ ಪುಟ್ ಇಟ್ ಅಕ್ರಾಸ್. ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ ನಾನು ಹಾಕಿಲ್ಲ. ಸೊ ದಟ್ ವಿವಾದಿತ ದಟ್ ಐ ಥಿಂಕ್ ಇಟ್ಸ್ ಓಕೆ. ಸಮ್ಟೈಮ್ಸ್ ಏನು ಗೊತ್ತಾ, ಹೊರಗಡೆ ಹೇಗೋ ಬರುತ್ತಾರೆ, ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ. ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್. ಬಿಗ್ ಬಾಸಲ್ಲಿ ಒಂದಂತೂ ಸತ್ಯ, ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ, ಹೇಗೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಅವರು. ಸಿ, ಸಮ್ಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್. ಸೊ ಐ ಆಮ್ ಓಕೆ ವಿತ್ ದಟ್ ಸರ್. ಅದು ನನ್ನ ಕಂಡೀಷನಾಗಿ ಹೋಗೇ ಇಲ್ಲ ಯಾವತ್ತೂ. ಸರ್, ಪ್ರಶಾಂತ್ ಸರ್, ನಿಮಗೆ ಕೇಳಬೇಕು ಅನ್ಕೊಂಡೆ ಸರ್. ಮುಖ್ಯವಾಗಿ ಭಾಷೆಗೆ ಏನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ಚರ್ಚೆ ಆಯಿತು. ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯಿತು ನಮಗೆ. ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ, ಎಲ್ಲ ಕಡೆ ಓಡಾಟ, ಎಗೇನ್ ಇಲ್ಲಿ ಬರಬೇಕು, ಗಂಟೆಗಟ್ಟಲೆ ನಿಲ್ಲಬೇಕು. ಆದರೂ ಕೂಡ ನನ್ನ ಮಾತಿಗೆ ಎಲ್ಲೋ ಒಂದು ಕಡೆ ಇವ್ರು ಮಣೆ ಹಾಕ್ತಿಲ್ವಾ, ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದರೂ ಕೂಡ ಬೇರೆ ಅಂದರೆ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟಾಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ. ನಿಜಾನ ಅಂತ ಹೇಳಿ ಅಂದರೆ ನಮಗೆ ಆದ್ಯತೆ ನಮ್ಮ ಕಡೆಯಿಂದ ಇಲ್ಲಿ ರೆವ್ಯೂನ್ಯೂ ಜಾಸ್ತಿ ಇದೆ, ಜಾಸ್ತಿ ಬಿಗ್ ಬಾಸ್ ನೋಡೋದು ಕನ್ನಡಿಗರು. ಸೊ ಆದರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನು, ಸೂಚನೆಗಳನ್ನು, ಬೇಕಾದ ಸೌಕರ್ಯಗಳನ್ನು ಕೊಡಲ್ಲ ಅನ್ನೋದೊಂದು ಚರ್ಚೆ. ಹೌದಾ ಅಂತ ಹೇಳಿ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಚರ್ಚೆ. ಇಲ್ಲ, ಒಂದು ಶೋ ಮಾಡುವಾಗ ಆ ಮಾರ್ಕೆಟಿಗೆ ಏನೇನು ಬೇಕು ಅದನ್ನು ಕಂಪ್ಲೀಟನ್ನು ಹಾಕಲೇಬೇಕಾಗತ್ತೆ. ಕೆಲವೊಮ್ಮೆ ನಾವು 100% ಹಾಕ್ತೇವೆ, ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ ಫಸ್ಟ್ ಲಾಂಚ್ ಆದಾಗ. ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರದ್ದು ಇದ್ದದ್ರಿಂದ ಹಿಟ್ ಆಯಿತು. ಇಲ್ಲಾಂದರೆ ಈ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗಲಿಕ್ಕೆ ಕಾರಣ ಏನೋ ಒಂದು ನಾವು ಸರಿ ಮಾಡಿದ್ದೇವೆ. ಬಟ್ ಅವರ ಕ್ವಶನ್ ಏನಿತ್ತಂದರೆ, ಓಕೆ ಇನ್ನೂ ಬೆಟರ್ ಮಾಡಬೇಕು, ಬೇರೆ ಮಾರ್ಕೆಟಿಗಿಂತ ನಮ್ಮ ಶೋನ ಎಲ್ಲರೂ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದರು, ಅವ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರದ್ದು ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡ್ಬೋದು ಈ ಸೀಸನಲ್ಲಿ, ಅದನ್ನೆಲ್ಲ ಈ ಸೀಸನ್ನ ಅಳವಡಿಸಿ ಕಳೆದ 11 ಸೀಸನ್ಗಿಂತ ಬೆಟರಾಗಿ 12 ಸೀಸನ್ ಬರ್ತೇವೆ, ದೊಡ್ಡ ಮಟ್ಟದಲ್ಲಿ ಬರ್ತೇವೆ. ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೈಕ್ ಪಾಸ್ ಮಾಡಿ ಅವ್ರಿಗೆ. ಆ್ಯಕ್ಚುಲಿ ಬಿಗ್ ಬಾಸು ಅಕ್ಟೋಬರಲ್ಲಿ ಶುರು ಆಗ್ತಿತ್ತು, ಜನವರಿಗೆ ಎಂಡಿಂಗು ಆ ಒಂದು ಪ್ಲ್ಯಾನಿಂಗ್ ಎಲ್ಲಿತ್ತು, ಲಾಸ್ಟ್ ಕ್ವಾರ್ಟರ್ಗೆ ಪ್ಲ್ಯಾನ್ ಇತ್ತು. ಈಗ ಮಿಡಲಲ್ಲೇ ಬರ್ತಾ ಇದ್ದೀರಾ ಸರ್, ದೊಡ್ಡ ಮಟ್ಟದಲ್ಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸುದೀಪ್ ಸರ್ಗೂ ಬೇರೆ ಏಜೇ ಆಗ್ತಾ ಇಲ್ಲ, ಅವ್ರು ರಿವರ್ಸ್ ಹೋಗ್ತಾಯಿದೆ, ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ. ಏನಾರು ಎಕ್ಸ್ಟೆಂಡ್ ಮಾಡ್ತಿದ್ದೀರಾ 3 to 6 monthsವರೆಗೂ? ಅರ್ಲಿಯಾಗಿ ಬಂದಿರೋದಕ್ಕೆ ರೀಸನ್ ಸರ್? ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ, ಯಾಕಂದರೆ ಅವರು ವರ್ಷಕ್ಕೆ 2 ಮೂವಿ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ಸರ್. ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸಿಂದ, ಅವ್ರು ಮೂವಿ ಮಾಡ್ತಾ ಇಲ್ಲ ಅಂತ. ಪುನಃ ನಾವು 6 ತಿಂಗಳು ಮಾಡಿದರೆ ಮೂವಿ ಡಿಲೇ ಆಗುತ್ತೆ. ಇಲ್ಲ, ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ. ಈ ರೆಗ್ಯುಲರ್ ಏನು ಬಿಗ್ ಬಾಸ್ ನಡೀತದೋ ಅದೇ ಡ್ಯೂರೇಷನ್ ನಡೀತದೆ. 12 ಯಾವಾಗ ನೋಡ್ಬೋದು ಸರ್?
ಡೇಟ್ ನಾವು ಹೇಳ್ತೇವೆ, ಇನ್ನು ಡಿಸೈಡ್ ಆಗಿಲ್ಲ, ಡಿಸೈಡ್ ಆಗಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.